రెడీగా ఉండాలి. లేదు అది యాడ్ సిక్తుంది తీసుకోవాలి. చెట్లే అనుకుంటాయి. हेलो भारत माता के हेलो भारत माता के सर अगला पर्वत इव विशालि गृह्णन्तु शुभमुहूर्तोऽस्तु यजमानस्य ममोपात्त समस्त दुरितक्षेत्वर श्री परमेश्वर प्रीत्यर्थं यजमानस्य गोत्रोद्भवस्य काश्यप गोत्रोद्भवस्य अनुराध नक्षत्रे वृश्चिक राशो जातस्य प्रहलाद जोशी नामधेयस्य धर्मकान्तायाः ज्योति रम्याः जनन्याः भाई नामधेयस्य अर्पिता नामधेयस्य अनुषा नाम यजमानस्य व्यवहार क्षेत्रे उद्योग क्षेत्रे राजकीय क्षेत्रे धीरे धीरे अभिवृद्ध्यर्थम उन्नत राजकीय क्षेत्राणाम उन्नत अधिकार स्थान योग्यता सिद्धार्थम लक्ष्मी गणपति अनुग्रह आशीर्वाद सिद्धार्थम लक्ष्मी गणपति अनुग्रहेण भारतीय जनता पार्टी अभिवृद्ध्यर्थम सनातन धर्म अभिवृद्धि द्वारा योगक्षेमार्थम समस्त कार्य दिग्विजय प्राप्त कुटुंबानां क्षेमस्थैर्य सिद्धतागतानां कार्यविघ्न समस्त भारतीय जनता पार्टी महाजनानां समस्तानां क्षेमस्थैर्य धैर्य वीर्य विजय भय आयुरारोग्य ऐश्वर्य भरतार्थं लक्ष्मी गणपति स्वामी देवता प्रीत्यर्थं गोविंद श्री प्रदाय नमः वाणी फल प्रदाय नमः सर्वसिद्धि प्रदायकाय नमः सर्वधनुवाय नमः गौरी धनुजाय नमः सूर्याग्निनोदनाय नमः पाशांकुशधराय नमः गुणाद्रिवासाय नमः कौंडिन्य महामुनि पूजिताय नमः ब्रह्मा विष्णु महेश्वर प्रतिष्ठिताय नमः सालिग्रामस्य लक्ष्मी गणपति स्वामी पुष्पास्त्र पूजा
पृथिव्या अध्यक्षम् इममिन्द्र वृषभम् कृणु ओष्णः पौषेण मह्यम् दीर्घायुत्वाय शतशारदाय शतकं शरद्भ्यायुषे वर्चसे जीवात्वै पुण्याय एतेन वै देवा देत्वानि जित्वा यङ्कामकामान आप्यायन्ते दुरितानि विश्वा पुरन्द्वहाय यजमानाय यज्ञं रुद्ध्यास्महवे नमसो वसत्या मित्रं देवं मित्रधेयन्नोऽस्तु अनुराधान् अभिषावद्वयन्तः शतनं जीवेम शतसवीराः सुमङ्गलीर्यं बभूरिवागं समेतमश्शतान् सौभाग्यमस्ते दत्त्वायाथास्त्वं विपरेतन इमां तुमिन्द्रमीढ्वस्तु पुत्रागं सुभगान् कृणु दशास्यां पुत्रानाथे पतिमेकादशं गृहे अनेन आपसिद्धिरस्तु ओम आयुर्ता अग्ने अविशोदशानो घृतप्रदेको घृतयोरेधे घृतं पेत्वा मधुचारकव्यं विदेव पुत्रमभिरक्षता दिवम् सुमङ्गलीर्यं वधूरिवागं समेतमश्शतां सौभाग्यमस्ति दत्त्वायाथास्त्वं विपरेतः दीर्घायुष्यमस्तु मनस्सङ्कल्पसिद्धिरस्तु लक्ष्मी गणपतिरुद्रः आशीर्वादप्रसादसि ಕೃಷ್ಣ ನಂಬರ್ చెప్పಪ್ಪ ಡೋರ್ ಓಪನ್ ಮಾಡಪ್ಪ ಡೋರ್ ಓಪನ್ ಮಾಡಿ ಹೋಗ್ತೀರಿ ಆರಾಮಾಗಿ ತಗೋದ್ರಿ ಸರ್ ಸರ್ ಇವತ್ತಿನ ಭೇಟಿ ಸರ್ ಇವತ್ತು ದರ್ಶನಕ್ಕೆ ಬಂದಿದ್ದೇನೆ ಅಷ್ಟೇ ಕೂಡಮಲೆ ದೇವಸ್ಥಾನಕ್ಕೆ ನಾನು ಹಿಂದೂ 2 ಸರ್ತಿ ಬಂದಿದ್ದೆ ನರಸಿಂಹತೀರ್ಥ ಇಲ್ಲಿಗೆ ಮತ್ತು ನರಸಿಂಹತೀರ್ಥ ಅಂದರೆ ಶ್ರೀಪಾದರಾಜನ ಮಠ ಏನಿದೆ ಅಲ್ಲಿ ನಾನು ಬಂದಿದ್ದೆ. ನಾನು ಯಾವಾಗಾದರೂ ಬರ್ತಾ ಇರ್ತೇನೆ ಇಲ್ಲಿ. ಇದರ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ಒಳ್ಳೆಯದು ಆಗಿದೆ. ನಮ್ಮ ಮಗಳು 2 ಮಕ್ಕಳು ಮದುವೆ ಆಗಿದೆ. ಅದಾದ ನಂತರ ಬಂದಿರಲಿಲ್ಲ. ಈಗ ಮತ್ತೆ ಬಂದಿದ್ದೇನೆ. ಮುಂದೆ ಒಳ್ಳೇದಾಗುತ್ತದೆ, ನಮಗೆ ದೇಶಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಬಂದಿದ್ದೆ. ಚುನಾವಣೆ ಬರ್ತದೆ ಸರ್. ಚುನಾವಣೆ ಬಂದರೆ ಇವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಸರ್. ಇವ್ರಿಗೆ ನಾನು ಚುನಾವಣೆಗಿಂತ ಮೊದಲು ಬಂದಿದ್ದೆ 2 ವರ್ಷದ ಹಿಂದೆ. ಚುನಾವಣೆಯಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಚುನಾವಣೆಯೂ ಬರ್ತಾ ಇದೆ. ಈಗ 10 ವರ್ಷ ದೇಶಕ್ಕೆ ಭಾಳ ಒಳ್ಳೆಯದಾಗಿದೆ. ಭಾಳ ಅದ್ಭುತವಾಗಿ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ. ದೇಶದ ಈ ಒಂದು ಅಭಿವೃದ್ಧಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಕೊಡುಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೊಡುವಂಥ ಶಕ್ತಿಯನ್ನು ದಯಪಾಲಿಸಬೇಕು ಅನ್ನುವಂಥದ್ದನ್ನು ಕೇಳ್ತೀವಿ. ಅದು ಒಂದು ಪ್ರಾರ್ಥನೆ ಇದ್ದೇ ಇದೆ ನಮ್ದು. ಯಾಕಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ಮೋದಿಯವರು ಇರಬೇಕು. ಸರ್ ಇವತ್ತು ತಮಿಳುನಾಡು ವಿಧಾನಸಭೆಯಲ್ಲಿ ಒಂದು ಘಟನೆ ಆಗಿದೆ ಸರ್. ಅಲ್ಲಿ ಏನು ಸರ್ಕಾರ ಕೊಟ್ಟಂತಹ ಒಂದು ಭಾಷಣದ ಪ್ರತಿಯನ್ನು ರಾಜ್ಯಪಾಲರು ನಿರಾಕರಿಸ್ತಾರೆ. ನಾನು ಓದೋಕ್ಕಾಗೋದಿಲ್ಲ ಇದನ್ನು, ಯಾಕಂತಂದರೆ ಸಾಕಷ್ಟು ನೀವು ಭರವಸೆ ಕೊಟ್ಟಿದ್ದೀರಾ, ಆ ಭರವಸೆಗಳನ್ನ ಈಡೇರಿಸಿಲ್ಲ, ನನ್ನ ಬಾಯಿಂದ ನಾನು ಸುಳ್ಳು ಹೇಳಲಿಕ್ಕೆ ಆಗಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ರಾಜ್ಯಪಾಲರೇನು ನಮ್ಮ ಸರ್ಕಾರ ಕೊಟ್ಟಂಥ ಎಲ್ಲ ಒಂದು ಭಾಷಣ ಕೂಡ ಓದಿದ್ದಾರೆ. ಈ 5 ಒಂದು ಗ್ಯಾರಂಟಿಗಳೇನಿದೆ ಅದು ನಮ್ಮ ದೇಶಕ್ಕೆ ಮಾದರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ. ಇದರಲ್ಲಿ ತಮಿಳುನಾಡು ರಾಜ್ಯಪಾಲರು ಯಾವ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಕೆಲವು ಸರ್ತಿ ಏನಾಗ್ತದೆ, ಸಂವಿಧಾನಕ್ಕೆ ಹೊಂದಿಕೆ ಆಗಲಾರದಂಥ ಮತ್ತು ಕೆಲವು ಸರ್ತಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವಂಥ ಕೆಲವು ಇದ್ದಾಗ ಅವರು ನಿರಾಕರಿಸಿರ್ಬೋದು. ನನಗೇನಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ, ಓದಿದ್ದಾರೆ. ಅದಕ್ಕಿಂತ ಜಾಸ್ತಿ ನನಗೆ ಈಗ ಸದ್ಯಕ್ಕೇನು ಮಾಹಿತಿ ಇಲ್ಲ. ಓದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಸಂವಿಧಾನಿಕವಾಗಿ ಅವ್ರು ಹೇಳಿದಂಥ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ, ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರು ಹೇಳೋದಂದರೆ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ. ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ. ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನಾಗಿದೆ ಅಂತ ಅನ್ನೋದು ಎಲ್ಲರೂ ನೋಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರೆಗೆ, ರಸ್ತೆ ಹಿಡ್ಕೊಂಡು
ನೀರಾವರಿಯವರೆಗೆ ಎಲ್ಲ ಕೆಲಸಗಳು ಇವತ್ತು ಬಂದಾಗಿದ್ದಾವೆ. ಅನೇಕ ಸರ್ತೆ ಕಾಂಗ್ರೆಸ್ಸಿನ MLAಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ, ಕಂಪ್ಲೇಂಟ್. ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದರ ಹೆಸರು ಹೇಳ್ತಾ ಭ್ರಷ್ಟಾಚಾರ. ಈಗ ನಿನ್ನೆ ಅವರು ಕೆಂಪಯ್ಯನವರು 40% ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ನೀವೀಗ? ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂಥ ಮಿಸ್ಮ್ಯಾನೇಜ್ಮೆಂಟು, ಪರಸ್ಪರ ಭಿನ್ನಾಭಿಪ್ರಾಯಗಳು. ಸರ್ಕಾರದಲ್ಲಿ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು, ಜಗಳಗಳಿದ್ದಾವೆ. ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ವಿರುದ್ಧ ಒಂದು ಬಂಡಾಯ ಎಬ್ಬಿಸುವಂಥ ಪ್ರಯತ್ನ, ಇನ್ನೊಂದಿಷ್ಟು ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ. ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ. ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ಕೊಳ್ತಾರೆ. ಮತ್ತು ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವರು ಬಂದಿರ್ಬೋದು ಹೊರತಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಇದಕ್ಕಿಂತ ಅವ್ರು ದೊಡ್ಡ ಗ್ಯಾರಂಟಿ ಕೊಟ್ಟರು. ರಾಜಸ್ಥಾನದಲ್ಲಿ ನಾನು ರಾಜಸ್ಥಾನದ ಉಸ್ತುವಾರಿಯಾಗಿದ್ದೆ. 6-7 ತಿಂಗಳು ನಾನು ರಾಜಸ್ಥಾನದಲ್ಲಿದ್ದೆ. ಯಾಕೆ ಬರಲಿಲ್ಲ? ಅವ್ರು ಸರ್ಕಾರದಲ್ಲೇ ಇದ್ದು ನಾವು ಇವತ್ತಿನಿಂದನೇ ಶುರು ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಬರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿ ಇವರೇನೋ ಗರೀಬಿ ಹಟಾವ್ ಅಂತ ಹೇಳಿದ್ರಲ್ಲ, ಇವತ್ತಿಗೂ ಗರೀಬಿ ಹಟಾವ್ ಆಗಿಲ್ಲ. ಈಗ ಮೋದಿಯವರು ಬಂದ ನಂತರ ಹಂತವಾಗಿ ಬಡತನ ನಿರ್ಮೂಲನೆ ಆಗ್ತದೆ. ಗರೀಬಿ ಹಟಾವ್ ಅಂದರೆ ಬಡತನ ನಿರ್ಮೂಲನೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಅಂದರೆ ಸುಳ್ಳು ಅಂದರೆ ಕಾಂಗ್ರೆಸ್ ಪಾರ್ಟಿ. ಸರ್, ಕೇಂದ್ರ ಸರ್ಕಾರ ಇವಾಗಲೂ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡ್ತಾನೆ ಇದ್ದಾರೆ. ನಾನು ಇವತ್ತು ಆಲ್ರೆಡಿ ಬೆಳಿಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ. ನಾವು ಇದ್ರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ 2,61,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ನಮ್ಮ 10 ವರ್ಷದಲ್ಲಿ ಕೊಟ್ಟಿದ್ದೀವಿ. 9 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ UPAದ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 60,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 60,000 crores, 60,000 ಕೋಟಿ ಕೊಟ್ಟಿದ್ದಾರೆ UPA ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,60,000 ಇನ್ನು 18,000 ಕೋಟಿ ನಾವು ಕೊಡಬೇಕೀಗ. ಕೊಡೋದಿದೆ, ಮಾರ್ಚ್ವರೆಗೆ ಕೊಡ್ತೀವಿ. 2,80,000 ಕೋಟಿ ನಮ್ಮ ಕಾಲದಲ್ಲಿ. ಅವ್ರ ಕಾಲದಲ್ಲಿ 60,000 ಕೋಟಿ. 256% ಜಾಸ್ತಿ ಆಗಿದೆ. ಅದೇ ರೀತಿ ಗ್ರ್ಯಾಂಟಿನ್ ಏಡ್ 80,000 ಕೋಟಿ ಕೊಡ್ತಾಯಿದ್ರು ಅವ್ರ ಕಾಲದಲ್ಲಿ. ಈಗ ನಾವು 2,52,000 ಕೋಟಿ ಕೊಟ್ಟಿದ್ದೀವಿ. ಬಜೆಟ್ ಗಾತ್ರನೂ ಜಾಸ್ತಿ ಆಗಿದೆ ಅಂತ ಅಲ್ಲ, ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೆ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು? ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಈಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ, GST ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಒಪ್ಕೋಬೇಕಲ್ಲ ನೀವು. ಹೌದು, ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು, ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಒಪ್ಕೋತಾ ಇಲ್ಲ? ಹಂಗಾರೆ ತಿನ್ನೋದಕ್ಕೆ ನಾನು ಏನಾದರೂ ಯುದ್ಧ ಮಾಡೋದಿದ್ದರೆ ಅದಕ್ಕೆ ನೀವು ಹೋಗ್ರಿ ಅಂತ ಅನ್ನೋ ಪ್ರವೃತ್ತಿನ ನಿಮ್ಮದಿದೆ. ಯಾವ ಕಾಲದಲ್ಲಿ ಇದ್ದೀರಿ ಸಿದ್ದರಾಮಯ್ಯನವರು ನೀವು? ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಪ್ಲ್ಯಾನಿಂಗ್ ಕಮಿಷನ್ನು, ಪ್ರತಿ ಪ್ಲ್ಯಾನಿಂಗ್ ಕಮಿಷನ್ ಏನಿರ್ತದೆ, ಫೈನಾನ್ಸ್ ಕಮಿಷನ್ನು, ಪ್ರತಿ ಫೈನಾನ್ಸ್ ಕಮಿಷನ್ನು ಅದಕ್ಕೆ ಅದರದ್ದೇ ಆದಂಥ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಇರ್ತದೆ. ಅದೇ ಎಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತದೆ. ಇದು ಈಗ ನಡೀತಾ ಇರೋದು 2021ರಿಂದ 25-26ವರೆಗೆ. ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ. ನಿಮ್ದೇನು ಡಿಫಿಕಲ್ಟಿ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ. ಹಿಂದೆ UPA ಕಾಲದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರ್ತಾಯಿತ್ತು, ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು ಅದನ್ನೂ ಕೊಡ್ರಿ ನೀವು. ಕರ್ನಾಟಕದಲ್ಲಿ CST ಎಷ್ಟು ಕಲೆಕ್ಷನ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾಯಿತ್ತು, ಸೆಂಟ್ರಲ್ ಎಕ್ಸೈಸ್ ಕರ್ನಾಟಕದ ಮೂಲಕ ಎಷ್ಟು ಕೊಡ್ತಾಯಿದ್ರಿ? ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀವಲ್ಲ. ಅವಾಗ UPAದಲ್ಲಿ 80,000 ಕೋಟಿ ಅಂತಂದರೆ ಅವತ್ತಿನ ಸೆಂಟ್ರಲ್ ಎಕ್ಸೈಸು, ಅವತ್ತಿನ CST ಪ್ರಕಾರ ಕನಿಷ್ಠ ಪಕ್ಷ 1,50,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಒಂದು ದುರಭ್ಯಾಸ ಆಗಿದೆ. ಪ್ಲ್ಯಾನಿಂಗ್ ಕಮಿಷನ್ನು ಹೆಚ್ಚಿನ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡಲಿಕ್ಕೆ ಕರ್ನಾಟಕಕ್ಕೆ ಎಲ್ಲಿ ರೆಕಮೆಂಡೇಶನ್ ತೋರಿಸಂತ ಹೇಳ್ರಿ ಸಿದ್ದರಾಮಯ್ಯವ್ರಿಗೆ. ಸುಳ್ಳು ಹೇಳಲಿಕ್ಕೆ ಒಂದು ಮಿತಿ ಬೇಡವಾ ಇವರಿಗೆ? ಸರ್, ಆಮೇಲೆ ಜಿಲ್ಲೆಗೆ ಸಂಬಂಧಪಟ್ಟಂತೆ KGF ಚಿನ್ನದ ಗಣಿದು ಲೀಸ್ ಪೀರಿಯಡ್ ಮುಗಿದೋಗಿದೆ. ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಅದು KGFದ್ದು ಲೀಸು ಅದನ್ನು ರಿನ್ಯೂ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಜೊತೆಗೂಡಿ ಮಾಡ್ತಾಯಿದ್ದೇವೆ. ಅದು ಲೀಸ್ ಆಗ್ತಾ ಇದ್ದಂಗೆ ಅದೇನಲ್ಲಿ ಲಂಪ್ಸ್ ಬಿದ್ದಿದೆ, ಅದರಲ್ಲಿ ಕೂಡ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಚಿನ್ನವನ್ನು ತೆಗಿಬೋದು ಅನ್ನುವಂಥದ್ದು
ಒಂದು ಅಂದಾಜಿದೆ. ಆ ಲಂಪ್ಸನ್ನು ಒಂದು ಸರ್ತಿ ನಾವು ಆಕ್ಷನ್ ಮಾಡಿದರೆ ಉಳಿದ ಜಾಗವನ್ನು ನಾವು ಮಾನಿಟೈಸೇಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಅಥವಾ ಬೇರೆ ಇನ್ನೇನಾದರೂ ಇದಕ್ಕೂ ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ. ಚಿನ್ನದ ಮತ್ತೆ ತೆಗೆಯುವಂಥ ಯಾವುದೇ ಅಲ್ಲಿ ಚಿನ್ನ ಆ ಪ್ರಮಾಣದಲ್ಲಿ ಚಿನ್ನ ಇಲ್ಲ. ಈಗ ನಾವು ಅದನ್ನು ಎಕ್ಸ್ಪ್ಲೋರೇಷನ್ನು ನಾವು ಮಾಡಿಸಿದ್ದೀವಿ. ಅಲ್ಲಿ ಚಿನ್ನ ಇಲ್ಲ. ಅಲ್ಲಿ ಇರೋದೇನು ಲಂಪ್ಸ್ದಲ್ಲಿ ಭಾಳ ಕಮ್ಮಿ ಪ್ರಮಾಣದಲ್ಲಿದೆ. ಬಟ್ ನಾವು ಇಟ್ ಈಸ್ ಬಿಕಮಿಂಗ್ ವಯಬಲ್ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಂದಿದೆ. ಅದಕ್ಕೆ ನಾವು ಅದನ್ನು ಮಾಡ್ತೀವಿ. ಸರ್, ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಹಿಂದುಳಿದ ವರ್ಗ ಸೇರಿದ್ದೇ ಅಲ್ಲ, ಅವರು ಬೇಕು ಅಂತೇಳಿ ಅವ್ರನ್ನ ಸೇರ್ಪಡೆ ಮಾಡಿದ್ದಾರೆ ಅನ್ನೋಂಥದ್ದು. ಈ ಟೈಮಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ. ಯಾಕಂದ್ರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಅವರು ಹಿಂದೆ ಇದೇ ಮೋದಿಯವರ ಜಾತಿಯ ಬಗ್ಗೆ ಮಾತನಾಡಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಅವರಿಗೆ 2 ವರ್ಷ ಶಿಕ್ಷೆ ಆಗಿದೆ. ಈಗ ಅನೇಕ ದಶಕಗಳಿಂದ ಅದು OBC ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು OBC ಜಾತಿಗೆ ಸೇರಿಸಿದ್ದಾರೆ ಸುಮಾರು 30-40 ವರ್ಷದ ಹಿಂದೆ. ಮೋದಿಯವರು ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಲ್ಲ ಸೇರಿ 20 ವರ್ಷ ಆಗಿದೆ. ಹಿಂಗಾಗಿ ರಾಹುಲ್ ಗಾಂಧಿ ಅವರಿಗೆ ಯಾರೋ ಬರೆದು ಕೊಡ್ತಾರೆ, ಅದನ್ನೇ ಹೇಳ್ತಾನೆ ಇರ್ತಾರೆ. ಅವರು ಹೊಸದು ಬರೆದು ಕೊಡುವವರೆಗೆ ಅದನ್ನೇ ಹೇಳ್ತಾನೆ ಇರ್ತಾರೆ. ಹಿಂಗಾಗಿ ಅವ್ರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ JDS BJP ಮೈತ್ರಿ ಆಗಿದೆ. ಕೋಲಾರದ ಟಿಕೆಟ್ಗೂ ಸ್ವಲ್ಪ ಗೊಂದಲ ನಡೀತಾ ಇದೆ. JDS ನೋಡಿ, ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಸೀಟ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ. ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟುಗಳು ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಕೋಲಾರ ನಮ್ಮ ಬಲವಾದ ಕ್ಷೇತ್ರ. ಈಗ ನಮ್ಮ ಇಲ್ಲಿನ MP ಅವರು ಸಹಿತ ಭಾಳ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರ ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ. JDSಗೆ ಬಿಟ್ಕೊಡ್ಬೇಕು ಅಂದ್ರೆ ಒತ್ತಾಯ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ಈಗ ಅಲ್ಲ ಸರ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಶಾಸಕರು ಯಾವ ತೀರ್ಮಾನವೂ ಆಗಿಲ್ಲ. ನೋ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್. ಅವ್ರಿಗೆ ಎಷ್ಟು ನಮ್ಗೆ ಎಷ್ಟು ಆ ಥರದ್ದು ಏನು ಆ ರೀತಿ ಇನ್ನೂ ಏನಾಗಿಲ್ಲ. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.